ನಮಸ್ಕಾರ ರೈತರೇ. ಎಲ್ಲ ದ್ರಾಕ್ಷಿ ಬೆಳೆಗಾರರಿಗೆ ದ್ರಾಕ್ಷಿ ಗುರು ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ನಲ್ಲಿ ಹಾರ್ದಿಕ ಸ್ವಾಗತ. ಈಗೇನೈತಿ, ಎಲ್ಲ ಕಡೆ ಸಬ್ಕೇನ್ ಮಾಡೋದು, ಕಡ್ಡಿ ವಾನ್ಸ್ ತೆಗೆಯೋದು, ಕಡ್ಡಿ ಸಾರ್ಟಿಂಗ್ ಮಾಡ್ಕೊಳ್ಳೋದು ಈ ಸೀಸನಿಗೆ ಸದ್ಯ ಪೀರಿಯಡ್ಗಳು ನಡೆದಾವು. ಅದ್ರ ಬಗ್ಗೆನೇ ಇದೊಂದು ಒಂದಿಟ್ಟು ಮಾಹಿತಿ ಹೇಳ್ಬೇಕಂತಂದು ಇದು ವಿಡಿಯೋ ಮಾಡ್ತಾ ಇರೋದು. ಈಗೇನೈತಿ, ನಾವು ಸಬ್ಕೇನ್ ಮಾಡ್ತೀವಿ. ಸಬ್ಕೇನ್ ಅಂದ್ರೆ ಏನು? ಕಡ್ಡಿ ಚೂಟ್ ಕೇಸಿಂದ ಫಸ್ಟ್ನೇ ಸ್ಟಾಪ್ ಮಾಡ್ತೀವಿ, ಅದ್ರ ಮಗ್ಲಾಗಿಂದ ಬಂದಿದ್ದು ಎರಡನೇ ಕಡ್ಡಿ ನಾವು ಹಿಡ್ಕೋತೀವಿ, ಅಲ್ಲಿ ಗರ್ಭ ಕಟ್ತೈತಿ, ಅದಕ್ಕೆ ನಾವು ಸಬ್ಕೇನ್ ಅಂತೀವಿ. ಇದೆಲ್ಲರಿಗೂ ಗೊತ್ತೈತಿ. ಆದ್ರ ಈಗ ನಾವು ಸಬ್ಕೇನ್ ಏನ್ ಮಾಡೋದೈತಿ, ಎಲ್ಲಿಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಇದೊಂದು ವಿಧಾನ ಏನು ಐತರದ, ಅದ್ರ ಬಗ್ಗೆ ಒಂದಿಟ್ಟು ಚರ್ಚೆ ಮಾಡೋಣ. ಈ ವಿಡಿಯೋ ನೀವು ಯೂಟ್ಯೂಬ್ ಚಾನೆಲ್ನಲ್ಲಿ ನೋಡ್ತಿದ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಡ್ರಿ. ಯಾಕಂದ್ರೆ ನಾ ಟೈಮ್ ಸಿಕ್ಕಂಗ ಹೆಂಗೈತಿ ವಿಡಿಯೋ ಮಾಡ್ಕೋತಿರ್ತೇನೆ. ಎಲ್ಲಾನ ಪಾರ್ಟ್ದು ವಿಡಿಯೋ ಮಾಡೋದು ನನಗೆ ಸಾಧ್ಯ ಆಗಂಗಿಲ್ಲ. ನೀವು ಫೇಸ್ಬುಕ್ ಮ್ಯಾಗ ನೋಡ್ತಿದ್ರ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಡ್ರಿ. ಆದ್ರೆ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ಯೂಟ್ಯೂಬ್ ಮ್ಯಾಗ ನೋಡ್ತಿದ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಡ್ರಿ. ಈಗೇನೈತಿ, ಫಸ್ಟ್ ನಾ ಏನು ಹೇಳಿನಿ ಆ ಪ್ರಕಾರ ಎಲ್ಲ ಚಟ್ನಿಗಿಂತ ಮೊದಲು ನಾವೇನೈತಿ ತಿಪ್ಪಿಕತ್ತ ಹಾಕೊಂಡು ಅದ್ರ ಮ್ಯಾಗ ಕಡ್ಡಿ ಹಾಕೊಂಡು ಚಟ್ನಿ ಮಾಡಿದ್ದು, ಅದ್ರ ಮ್ಯಾಗ ನಾವು ಮಲ್ಚಿಂಗ್ ಹಾಕಿಬಿಟ್ಟಿದ್ವಿ. ಈಗ ಈ ಥರ ಮಾಡಿ ಎಲ್ಲ ಪೂರ್ತಿ ರೆಡಿ ಮಾಡಿಕೊಂಡು ಮ್ಯಾಗ ನಾವು ಡಾರ್ಮೆಕ್ಸ್ ಸ್ಪ್ರೇ ಮಾಡಿದ್ವಿ. ಅಗದಿ ಫುಲ್ 1 ನಂಬರ್ ಸಿಗ್ತೈತೆ ಬೇಡ ಡಾರ್ಮೆಕ್ಸ್ ಸ್ಪ್ರೇ ಮಾಡಿದ್ದ. ಅವಾಗಿಂದನೂ ಡಾರ್ಮೆಕ್ಸ್ ಯಾವ ಪ್ರಕಾರ ಹೊಡಿಬೇಕು ಏನು ಆ ಥರದ್ದು ಒಂದು ವಿಡಿಯೋ ಮಾಡಿ ನಾನು ಹಾಕಿನಿ. ಈಗ ಸ್ಟೇಜ್ ಬಂದೈತಿ ಇದು ಸಬ್ಕೇನ್ ಮಾಡೋದು. ಈಗ ಸಬ್ಕೇನ್ ಮಾಡೋದಂದ್ರೆ ಸಬ್ಕೇನ್ ಯಾವ ಥರ ಮಾಡ್ಬೇಕಂದ್ರೆ, ಇದ್ರಾಗ ಏನೈತಿ, ಇದೇನೈತಿ ಕಡ್ಡಿ, ಈ ಕಡ್ಡಿ ಏನೈತಿ ಇದ ಮೇನ್ ಕೇನ್ ಅಂತಾರೆ. ಇದಕ್ಕೂ ಇದು ಕಡ್ಡಿ ಮೇನ್ ಕೇನ್ ಅಂದ್ರೆ ಸೀದಾ ಏನ್ ಕಡ್ಡಿ ಇರ್ತೈತಿ ಇದಕ್ಕೆ ಮೇನ್ ಕೇನ್ ಅಂತಾರು. ಮತ್ತೆ ಇದ್ರ ಮಗ್ಲಾಂದ ಏನ್ ಸಿಗತ್ ಬರ್ತಿರ್ತೈತಿ ಇದಕ್ಕೆ ಸಬ್ ಕೇನ್ ಅಂದ್ರೆ ಅದ್ರದ ಒಂದು ಬ್ರಾಂಚ್. ಇದು ಕಡ್ಡಿದ ಇದು ಮೇನ್ ಕೇನ್, ಇದು ಸಬ್ ಕೇನ್. ಇದರ ಹಿಂದೇನು ನಾವು ತುದಿ ಹೊಡೆಯಂತಲೇ ಬರ್ತೈತಿ, ಇದು ಸಬ್ ಕೇನ್. ಈಗ ಇದು ಎಷ್ಟು ಎಲಿ ಮ್ಯಾಗ ಹೊಡಿಬೇಕು, ಏನು ಹೊಡಿಬೇಕು ಆ ಪ್ರಕಾರ ಅಂದ್ರೆ, ಈಗ ನಿಮ್ದ ವೆರೈಟಿ ಯಾವ್ದೈತಿ, ಆದ್ರ ಈ ವೆರೈಟಿ ಏನು ಹೆಚ್ಚಿಗೆ ಏನು ಮ್ಯಾಟ್ರ್ ಆಗಲ್ಲ. ಆದ್ರ ಕೆಲವೊಂದು ವೆರೈಟಿದಾಗ ಡೈರೆಕ್ಟ್ ಕಡ್ಡಿ ಇಟ್ರೂ ಗೊನಿ ಹಾಕಾವು. ಅವು ಇಲಾಂಗೇಟೆಡ್ ವೆರೈಟಿದಾಗ ನಾವು ಸೂಪರ್ ಸೋನಕ ಅಂತ ವೆರೈಟಿದಾಗ ಏನ್ ಮಾಡ್ತೀವಿ, ಟ್ರೈ ಮಾಡ್ತೀವಿ, ಸಕ್ಸಸ್ನು ಆಕೈತಿ. ಅದಕ್ಕೆ ವಾಟರ್ ಮ್ಯಾನೇಜ್ಮೆಂಟ್ ಮತ್ತು ಫರ್ಟಿಗೇಷನ್ ಮ್ಯಾನೇಜ್ಮೆಂಟ್ ಬಹಳಷ್ಟು ಕರೆಕ್ಟ್ ಇಡ್ಬೇಕಾಗ್ತೈತಿ. ಆದ್ರ ಈ ವೆರೈಟಿದಾಗ ನಾವೇನು ಮಾಡೋರ್ದೀವಿ, ಇದು SSN ವೆರೈಟಿ ಐತಿ, ಇದು ಇಲಾಂಗೇಟೆಡ್ ವೆರೈಟಿ, ಮಾರ್ಕೆಟ್ ವೆರೈಟಿ. ಇದ್ರಾಗ ನಾವು ಈಗೇನ್ ಮಾಡೋರ್ದೀವಿ, ಸಬ್ಕೇನ್ ಮಾಡೋದೈತಿ. ಸಬ್ಕೇನ್ ಎಲ್ಲಿಗೆ ಮಾಡ್ಬೇಕಪ್ಪ ಅಂದ್ರೆ, ಈಗೇನೈತಿ ಥಾಮ್ಸನ್ ಕನಕ ಕಂಪಲ್ಸರಿ ಸಬ್ಕೇನ್ ಮಾಡ್ಬೇಕಾಕೈತಿ. ಥಾಮ್ಸನ್ ಕಡ್ಡಿ ಡೈರೆಕ್ಟ್ ಇಟ್ರೆ ಗೊನಿ ಬರಂಗಿಲ್ಲ. ಇದ್ರಾಗ ಏನೈತಿ, ಮಾನಿಕ್ ಚಮನ್ಕಿನ ಡೈರೆಕ್ಟ್ ಇಟ್ರೆ ಬರ್ಬೋದು. ಆದ್ರೆ ಆ ಪ್ರಕಾರ ನಿಮ್ದು ಕೆಲಸ ಯಾವ ಥರ ಐತಿ, ನಿಮ್ದು ಫರ್ಟಿಗೇಷನ್ ವಾಟರ್ ಮ್ಯಾನೇಜ್ಮೆಂಟ್ ಯಾವ ಪ್ರಕಾರ ಐತಿ ಅದ್ರ ಮ್ಯಾಗ ಡಿಪೆಂಡ್ ಇರ್ತೈತಿ. ಈಗ ನಾವು ಇದ್ರಾಗ ಸಬ್ಕೇನ್ ಮಾಡೋದಿತ್ತಂದ್ರ ಎಲ್ಲಿಗೆ ಮಾಡಬೇಕು, ಈಗ ಎಷ್ಟು ಎಲಿ ಮ್ಯಾಗ ಐತಿ ಇದು ಕಡ್ಡಿ ನಾವು ನೋಡೋಣ. ಈಗ ಐತಿ ಇದು ಕಡ್ಡಿ, ಈ ಥರ ಎಲಿ ಹೆಸರು 1 2 3 4 5 6 7 8 9. ಈಗ 9 ಎಲಿ ಬಂದಾವ ಇದಕ್ಕೆ ಈಗ ನಾವು ಸಬ್ಕೇನ್ ಮಾಡೋದು ಸರಿಯಾಗಿ ವಿಧಾನ ಏನ, ಸರಿಯಾಗಿ ಪದ್ಧತಿ ಏನೈತಿ ಅಂದ್ರೆ, ಇದು ಮಗ್ಲಾಗ ಏನ್ ಚಿಗ್ತಿರ್ತೈತಿ ಸಣ್ಣ ಅಂಕಿ, ಈ ಪ್ರಕಾರ ಇದ್ದಾಗ ನಮಗೂ ಈ ಪ್ರಕಾರ ಮಗ್ಲಾಗ ಚಿಗ್ತಿದ್ದಾಗ ನಮ್ಗೇನ್ ಮಾಡೋದೈತಿ, ಇದರದ ಸಬ್ಕೇನ್ ಮಾಡೋದೈತಿ. ಈ ಸಬ್ಕೇನಿಗೆ ನಾವು ಎಷ್ಟು ಎಲಿ ಮ್ಯಾಗ ಮಾಡ್ತೀವಿ, 5 ಎಲಿ ಮ್ಯಾಗ ಮಾಡ್ತೀವಿ. 5 6 5 6 ಎಲಿ ಮ್ಯಾಗ ನಾವು ಮಾಡ್ತಿರ್ತೀವಿ. 5 ಎಲಿಕಿಂತ ಒಳಗೆ ಮೋಸ್ಟ್ಲಿ ಮಾಡಬಾರ್ದು, ಬಹಳ ಶಾರ್ಟ್ ಹಾಕೊಂಡಿರ್ತೈತಿ ಕಡ್ಡಿ. ಈಗೇನೈತಿ 5 6 ಎಲಿ ಮ್ಯಾಗ ಮಾಡೋದಾತಂದ್ರೆ ಈ ತರ ಈ ಕಡ್ಡಿದ ಏನೈತಿ ಬಡ್ಡೆಗಿಂದ ಒಂದು ಸಣ್ಣದ ತಪ್ಲ ಇರ್ತೈತಿ, ಬೂಡ್ ತಪ್ಲ, ಅದನ್ನ ನಾವು ತೆಗಿಸ್ಬಿಟ್ಟಿದೆವು ಕಡ್ಡಿ ಸಾರ್ಟಿಂಗ್ ಮಾಡುವಾಗ. ಇನ್ ತುದಿ ಹೊಡ್ಕೊಳಕ್ ಬಂದೈತಿ. 1 2 3 4 5 6 ಇಲ್ಲಿ 5 ಹೊಡೆದ್ರೂ ನಡಿತೈತಿ, 6 ಹೊಡೆದ್ರೂ ನಡಿತೈತಿ. ನಾವಿದೇನ್ ಮಾಡೋನು, ಗಣಿಕೆಯಾಗ ನಿಮ್ದ ಕರೆಕ್ಟ್ ಟೈಪ್ ಈ ತರಾನ ಇತ್ತಂದ್ರ, ಗಣಿಕೆ ಹೆಚ್ಚು ಹಿಗ್ಗಿಲಾಗಿತ್ತಂದ್ರ 6 ಎಲಿ ಮ್ಯಾಗ ಬರ್ತೈತಿ. ಗಣಿಕೆಯಾಗಿನ ಇಂಟರ್ನೋಡಲ್ ಸ್ಪೇಸ್ ಇದೇನೈತಿ, ನಾ ತೋರ್ಸಕ್ ಪ್ರಯತ್ನ ಮಾಡ್ತೇನೆ ನಿಮ್ದ. ಇದು ಇಂಟರ್ನೋಡಲ್ ಸ್ಪೇಸ್ ಏನೈತಿ, ಇದು ನಿಮ್ದು ಹೆಚ್ಚಾಗಿತ್ತಂದ್ರ 5 ಎಲಿ ಮ್ಯಾಗ ಬರ್ತೈತಿ. ಮತ್ತೆ ಇದು ಇಂಟರ್ನೋಡಲ್ ಸ್ಪೇಸ್ ಏನೈತಿ ಕಡಿಮೆ ಇತ್ತಂದ್ರ 6 ಎಲಿ ಮ್ಯಾಗ ಬರ್ತೈತಿ. ಈಗ ಇಂಟರ್ನೋಡಲ್ ಸ್ಪೇಸ್ ಏನೈತಿ
ಕಡಿಮೆ ಐತಿ, ತೀರಾ ಪೂರ್ತಿ ಅಂದ್ರೆ ಸರಿಯಾಗಿ ಹೆಚ್ಚಿಗೆ ವೆಜಿಟೇಟಿವ್ ಗ್ರೋತ್ ಆಗಿಲ್ಲ ಇತರದ. ಮತ್ತೆ ಇತರದ ಏನೈತಿ ಸೈಡಕ್ ಇದ ಮಗ್ಲಾಗ ಏನೈತಿ ಸಬ್ಕೇನ್ ಸಿಗತೈತಿ. ಈ ಪ್ರಕಾರ ನಾವೇನ್ ತುದಿ ಹೊಡೆದಿವಿ ಇದ್ರದ್ದು ಒಂದಿಷ್ಟು 2-3 ಎಲಿ ಹೋಗ್ಬೇಕು ತುದಿ ಹೊಡಿವಾಗ. ಮಿನಿಮಮ್ ಇಷ್ಟರೇ ಹೋಗ್ಬೇಕು, ಯಾಕಂದ್ರೆ ಇದ್ರ ಮಗ್ಲಾಗನು ಇಲ್ಲಿ ತುದಿ ಬಂದೈತಿ ಸಣ್ಣಂಗಿ, ಸಬ್ಕೇನ್ ಸಿಗತೈತಿ. ಆ ಪ್ರಕಾರ ನಮ್ಗ ಸಬ್ಕೇನ್ ಮಾಡೋದೈತಿ. ತೀರಾ ಮುಂದ ಈಗ ತಿಳ್ಕೊರಿ, ಈ ಕಡ್ಡಿ ಏನೋ ಸಬ್ಕೇನ್ ಮಾಡಕ್ ಬಂದಿಲ್ಲ. ಈ ಕಡ್ಡಿ ಎಷ್ಟು ಎಲಿ ಮ್ಯಾಗ ಐತಿ? 1 2 3 4 5 6 ಎಲಿ ಅದಾವ ಇದಕ್ಕ. ಈಗ ನಮಗ್ ಬಂದಾವ 6 ಎಲಿ ಅಂತ ಬಳಕ ಇದನ್ನ ಚೂಟ್ ಬಿಡುದೈತೇನ? ಅದನ್ನ ಚೂಟ್ ಬಿಡುದಿಲ್ಲ. ತೀರಾ ನೀವು ಮುಂದೆ ಇಲ್ಲಿ ಬ್ಯಾಳ್ಯಾಗ ಹೊಡೆದ್ರಿ, ಹಾರ್ಡ್ ಪಿಂಚಿಂಗ್ ಪೂರಾ ನೀವು ಮುಂದೆ ಸಾಫ್ಟ್ ಪಿಂಚಿಂಗ್ ಮಾಡ್ರಿ ಅಂದ್ರ ಇಲ್ಲಿದೇನೈತಿ ಚಿಗತ್ ಬರಾಕ ಒಂದೀಟ ಲೇಟ್ ಆಕೈತಿ. ಇದಕ್ಕ ಕೂಡ್ಕೊಳಂಗಿಲ್ಲ, ಅಂದ್ರ ಸರಿಯಾಗಿ ಸಮಯದಲ್ಲಿ ಚಿಗತ್ ಬರಂಗಿಲ್ಲ, ಲೇಟ್ ಆಕೈತಿ. ಅಂತದ್ರಾಗ ಟೆಂಪರೇಚರ್ ಒಂದು ಹೆಚ್ಚಿರ್ತೈತಿ, ಸ್ಟ್ರೆಸ್ ದಾಗ ಇರ್ತೈತಿ ಗಿಡ. ಅದಕ್ಕೆ ಇಂಥ ಕಡ್ಡಿ ಏನೈತಿ ನಮ್ಗೆ ಸ್ಕಿಪ್ ಮಾಡೋದೈತಿ, ಬಿಟ್ಟು ಬಿಡುದೈತಿ. ಈ ಕಡ್ಡಿ ಬಿಡುದೈತಿ ಮೋಸ್ಟ್ಲಿ. ಅಂದ್ರನು ಏನೈತಿ ಬಹಳ ಹಿಂದ ಮುಂದ ಆತಂದ್ರ ಏನಾಕೈತಿ, ಒಂದ್ 20% 25% ಫಸ್ಟ್ ತುದಿ ಹೊಡ್ಕೊಳಕ್ ಬರ್ತಾವ. ಆಮೇಲೆ 70-75% ಆಮೇಲೆ ತುದಿ ಹೊಡ್ಕೊಳಕ್ ಬರ್ತಾವ. ಆದ್ರೆ ಇದೇನೈತಿ ನಮ್ ಸರಿಯಾಗಿ ಎಲ್ಲ ಪ್ರಿಪ್ರೇಷನ್ ಮೊದ್ಲಿಂದ ಇತ್ತು. ಆ ನಂತರ ಡಾರ್ಮೆಕ್ಸ್ ಅನ್ನು ಸ್ಪ್ರೇ ಮಾಡಿದೀವಿ ಲೀಟರ್ 40 ml ದಂಗ. ಅದ್ರ ತಕ್ಕಂಗ ಇದೇನಾಗೈತಿ ಒಂದ್ 60-65% ಒಂದೊಂದ್ ಗಿಡದಾಗ 70% ಅನ್ನು ಸಬ್ಕಿನ ಹೊಡ್ಯಾಕ ಒಂದ್ ಲೆವೆಲ್ ಬಂದೈತಿ. ಇತರದ್ ಬೆನಿಫಿಟ್ ಒಂದ್ ಏನ್ ಸಿಗ್ತೈತಿ ಅಂದ್ರ ನಾವ್ 6-BA ಯೂರಿಯಾಸಿಲ್ ಆದ್ರ ಇವೇನ್ ಸ್ಪ್ರೇ ಕೊಡ್ತೀವಿ, ಲಿಯೋಸಿನ್ ಸ್ಪ್ರೇ. ಈ ಸ್ಪ್ರೇ ಏನಾಕೈತಿ ಅಟ್ಟು ಕಡ್ಡಿಗೆ ಯೂನಿಫಾರ್ಮಿಟಿ ಇದ್ದಿದ್ದರಿಂದ ಒಂದ ಲೆವೆಲ್ದು, ಒಂದ ಸೈಜ್ದು, ಒಂದ ವಯಸ್ಸದು ಕಡ್ಡಿ ಇರ್ತಾವು. ಅದರದೊಂದು ಬೆನಿಫಿಟ್ ಏನಾಕೈತಿ ಅಂದ್ರ ಗರ್ಭ ಕಟ್ಟಾಕ ಸರಿಯಾಗಿ ಸಮಯದಲ್ಲಿ ಸ್ಪ್ರೇ ಹೋಗೈತಿ. ಎಲ್ಲಾ ಅಷ್ಟು ಕಡ್ಡ್ಯಾಗ ಗರ್ಭ ಸರಿಯಾಗಿ ಕಟ್ಟು ಟೈಮ್ದಾಗ ಸ್ಪ್ರೇ ಹೋತಂದ್ರ ಇದೇನಾಕೈತಿ ಒಂದ್ ಕಡ್ಡಿ ಹಿಂದ ಮುಂದ ಏನಿರ್ತಾವು ಅದಕ್ಕ ಆದ ವಯಸ್ಸದಾಗ ಬರಂತಲೇ ಮತ್ತೊಂದ್ ಸ್ಪ್ರೇ, 2ನೇ ಸ್ಪ್ರೇ ಏನಿರ್ತೈತಿ ನಮ್ದಲ್ಲಿ ಕುಂಡಿರ್ತೈತಿ. ಆದ್ರ ಒಂದ್ ಲೆವೆಲ್ ಎಷ್ಟು ಕಡ್ಡಿ ಇರ್ತಾವು ಅದ್ರದ್ ನಮಗ್ ಬೆನಿಫಿಟ್ ಎಕ್ಸ್ಟ್ರಾ ಸಿಗ್ತೈತಿ. ಕಡ್ಡಿದ ಏನೈತಿ ಥಿಕ್ನೆಸ್, ಕಡ್ಡಿದ ಸ್ಟ್ರೆಂತ್ ಇರ್ಲಿ, ಕಡ್ಡ್ಯಾಗಿಂದ ಸ್ಟೋರೇಜ್ ತಯಾರಾಗೋದಿರ್ಲಿ, ಇದೇನಾಕೈತಿ ನಮಗ ಸರಿಯಾಗಿ ತಯಾರಾಕೈತಿ. ಒಂದ್ ಲೆವೆಲ್ ಪಡ ಸಿಗ್ತಿದ್ದ ಯಾವಾಗಲೂ ಕೇಳಂಗಿಲ್ಲ ಸರಿಯಾಗಿ ಗುಣಿ ತಯಾರಾಗಕ್ಕ. ಇತರಾಗಿನ್ ಏನ್ ಮಾಡೋದೈತಿ ಮತ್ತೊಂದು ನಿಮ್ಗೆ ಹೇಳೋದಾತಂದ್ರ ಬಹಳ ಸಾಫ್ಟ್ ಪಿಂಚಿಂಗ್ ಅನ್ನು ಮಾಡೋದಿಲ್ಲ, ಮತ್ತು ಬಹಳನು ಬಿರ್ಸಾಗುದಿಲ್ಲ. ಮಗ್ಲಾಗ ಒಂದೇನ್ ಈ ಟೈಪ್ ಬಂದಿರ್ತೈತಿ ಅಲ್ಲಿಗೆ ಇದ ನಮಗೂ ಪಿಂಚಿಂಗ್ ಮಾಡ್ಕೊಳ್ದೈತಿ. ಇಲ್ಲಿ ಕಡ್ಡಿ ಸ್ಟಾಪ್ ಮಾಡೋದೈತಿ. ಅದ್ರ ಸೈಡ್ ಕನ ಇದೊಂದ್ 5 ಕಡ್ಡಿ ಕರೆ ಅದ್ ಬಂದಿಲ್ಲ, ಇನ್ನೊಂದ್ 2-3 ದಿವಸ ಬಿಟ್ಟು ಬರ್ತೈತಿ. ಸೆಕೆಂಡ್ ರೌಂಡ್ ಬರ್ತೈತಿ. ನೀವು ಕಡ್ಡಿ ಏನೈತಿ ವಾಂಸ್ ತೆಗ್ಸೋದು, ಕಡ್ಡಿ ಸಾರ್ಟಿಂಗ್ ಮಾಡುದು ಒಂದ್ ಟೈಮ್ ಮಾಡ್ರೆ ನಡಿತೈತಿ. ಆದ್ರ ಸಬ್ಕೇನ್ ಮಾಡುದು ಏನೈತಿ ಇದ್ರಾಗ 2 ಟೈಮ್ ಮಾಡಕಬೇಕು. ಒಂದ್ ಟೈಮ್ ನೀವು ಮಾಡ್ತಾನಂದ್ರ ಒಂದಿಟ ಹಿಂದ ಮುಂದ ಆಗಿದ್ದೇನಾಕೈತಿ ಬಹಳಷ್ಟು ಲಘು ಹಾಕ ಒಂದೊಂದ್ ಕಡ್ಡಿ ಈ ಪ್ರಕಾರ ಹಾಕೊಂಡ್ಕೊಂಡಿರ್ತೈತಿ. ಮತ್ತೊಂದೇನಿರ್ತೈತಿ ಈ ಕೆಲಸಗಳೆಲ್ಲ ಟೆಂಡರ್ ಮ್ಯಾಗ ಕೊಟ್ಟಿದ್ದಿರ್ತಾರ, ಗಿಡದ ಮ್ಯಾಗ ಕೊಟ್ಟಿದ್ದಿರ್ತೈತಿ. ಆ ಲೇಬರ್ ಏನಿರ್ತಿ ಒಮ್ಮೆ ಬಂದಾಗ ನಾವ್ ಎಲ್ಲಾ ಮುಗಿಸ್ ಹೋಗವ್ರತ ನಿಮಗ್ ಮೊದ್ಲನ ಮಾತು ಕೊಟ್ಟಿರ್ತಾರ. ಅದಕ್ಕ ಈಗ ಏನ್ ಮಾಡೋದೈತಿ ಆ ಪ್ರಕಾರ ನೀವು ಒಂದಿಟ್ಟು ಎಕ್ಸ್ಟ್ರಾ ಲೇಬರ್ ಹತ್ತಿರ ಹತ್ತುವತ್ಯಾಕ ಮೊದ್ಲ ಒಂದ್ 20% ಏನ್ ಹೆಚ್ಚಿಗೆ ಚಿಗತ್ ಬಂದಿರ್ತೈತಿ. ಅವಾಗ ನಿಮ್ಮ ಲೇಬರ್ ಹಚ್ಕಿಸಿಂದ ಇದೇನೈತಿ ಮೊದ್ಲು ಬಂದಿದ್ದು ಎಲ್ಲ ತಕೊಳ್ದೈತಿ. ಆಮೇಲೆ ಸೆಕೆಂಡ್ ರೌಂಡ್ ಏನ್ ಬರ್ತೈತಿ ಅದ್ ನೀವೇನ್ ಟೆಂಡರ್ ಕೊಟ್ಟಿರ್ತೀರಿ ಆ ಲೇಬರ್ ಕಡೆದ ನೀವು ಮಾಡಿಸ್ಕೊಂಡ್ರು ನಡಿತೈತಿ. ಈ ಪ್ರಕಾರ ಏನೈತಿ ಸಬ್ಕೇನ್ ಮಾಡೋದೊಂದು ವಿಧಾನ ಐತಿ.